Hello, my dear students. Welcome to PW Kannada YouTube ಚಾನಲ್. ನನ್ನ ಹೆಸರು ಅಶೋಕ್ ಎಸ್ ಕೆ. ಸ್ಟೂಡೆಂಟ್ಸ್ ನಮ್ಗೆ ಆಲ್ರೆಡಿ KCET ರ್ಯಾಂಕಿಂಗ್ ಸಿಕ್ಕಾಗಿದೆ ಆ್ಯಂಡ್ ರೀಸೆಂಟ್ ಆಗಿ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಸಹಿತ ಬಿಡುಗಡೆ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್ ಅಂತಂದ್ರೆ ನಿಮಗೆ ಕಾಡುವ ಪ್ರಶ್ನೆ, ನನ್ನ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಮತ್ತೆ ಯಾವ ಬ್ರಾಂಚ್ ಸಿಗಬಹುದು ಅಂತ. ಸೊ ನಿಮಗೋಸ್ಕರ ಟಾಪ್ 20 ಕಾಲೇಜಸ್ ಕೋರ್ಸ್ ವೈಸ್ ಕಟ್ ಆಫ್ ಲಿಸ್ಟ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಡೇಟಾ ತಗೊಂಡಿರೋದು ಪ್ರೀವಿಯಸ್ ಇಯರ್ದು, ದಟ್ ಈಸ್ ರೌಂಡ್ 2 ಆಗಿರುತ್ತೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಆ್ಯಂಡ್ ನಿಮಗೆ ಕಾಡುವ ಪ್ರಶ್ನೆ, ಸರ್ ಈ ವಿಡಿಯೋ ಯಾಕೆ ನೋಡಬೇಕು, ರೈಟ್? ಈ ವಿಡಿಯೋ ಯಾಕೆ ನೋಡಬೇಕು ಅನ್ನೋದು. ಸೊ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಯಾವ ಕಾಲೇಜ್ಗಳನ್ನ ನೀವು ಲಿಸ್ಟ್ ಔಟ್ ಮಾಡ್ಕೋಬಹುದು, ಅಂದರೆ ಯಾವ ಕಾಲೇಜ್ ಸಿಗಬಹುದು ಅಂತ ಹೇಳಿ ಲಿಸ್ಟ್ ಔಟ್ನ ಮಾಡ್ಕೋಬಹುದು ಅಂತ. ಓಕೆ, ನಾವು ದ ಫಸ್ಟ್ ಕಾಲೇಜ್ ನೋಡಿದ್ರೆ ನಮಗೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ ಫಸ್ಟ್ ಕಾಲೇಜ್. ಓಕೆ, ಆ್ಯಂಡ್ ಈ ಕಾಲೇಜಲ್ಲಿ ರೌಂಡ್ 2 ಮುಗಿಯೋದ್ರೊಳಗೆ ಯಾವ ರ್ಯಾಂಕ್ ರೇಂಜ್ ಅಲ್ಲಿ ಸೀಟ್ ಪಡ್ಕೊಂಡಿದ್ದಾರೆ, ಯಾವ ರ್ಯಾಂಕ್ ತಗೊಂಡವರು ಸೀಟ್ನ ಪಡ್ಕೊಂಡಿದ್ದಾರೆ ಅನ್ನೋದಾದ್ರೆ 310 ರ್ಯಾಂಕಿಂಗ್ ಇಂದ 18,500 ರ್ಯಾಂಕ್ ವರೆಗೆ ಯಾರು ತಗೊಂಡಿದ್ದಾರಲ್ಲ ರ್ಯಾಂಕಿಂಗ್, ಅವರು ಈ ಕಾಲೇಜಲ್ಲಿ ಸೀಟ್ನ ಪಡ್ಕೊಂಡಿದ್ದಾರೆ. ಓಕೆ, ಸೊ ನಾವು ನೋಡಿದ್ರೆ ಬ್ರಾಂಚ್ ವೈಸ್ ಕಟ್ ಆಫ್ ನೋಡಿದ್ರೆ ದ ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಬ್ರಾಂಚ್ ದಟ್ ಈಸ್ CS ಕಂಪ್ಯೂಟರ್ ಸೈನ್ಸ್. ಓಕೆ, ಸೊ ಕ್ಲೋಸಿಂಗ್ ರ್ಯಾಂಕ್ ನ ನೋಡಬಹುದು, ಬ್ರಾಂಚ್ ಅಂಡ್ ಕ್ಲೋಸಿಂಗ್ ರ್ಯಾಂಕ್. ಓಕೆ, ಬ್ರಾಂಚ್ ಅಂಡ್ ಕ್ಲೋಸಿಂಗ್ ರ್ಯಾಂಕ್ ನ ನೋಡಿದ್ರೆ ದ ಫಸ್ಟ್ ಒನ್ CS ಕಂಪ್ಯೂಟರ್ ಸೈನ್ಸ್. ಸೊ 310ಗೆ ಕ್ಲೋಸ್ ಆಗಿದೆ. ಸೊ ಯಾರ್ದು 310 ರ್ಯಾಂಕಿಂಗ್ ಬಂದ್ರೆ ಅದು ಲಾಸ್ಟ್ ಆಗಿರುತ್ತೆ. ಸೊ ದಟ್ ಈಸ್ ಅ ಕ್ಲೋಸಿಂಗ್ ರ್ಯಾಂಕ್. ಸೊ ಕಂಪ್ಯೂಟರ್ ಸೈನ್ಸ್ 310. ದೆನ್ ಇನ್ಫಾರ್ಮೇಶನ್ science that is a 435. Next one data science engineering, that is a 511 ranking close agide. Then artificial intelligence, that is a 660 ranking close agide. Then cyber security nodadadre 726 ಗೆ ಕ್ಲೋಸ್ ಆಗಿದೆ. ಎಲೆಕ್ಟ್ರಾನಿಕ್ಸ್ EC ಬ್ರಾಂಚ್ ಅನ್ನು ನೋಡ್ಕೊಂಡ್ರೆ 969 ranking ಕ್ಲೋಸ್ ಆಗಿದೆ. ಅಂಡ್ ET, that is electronic and telecommunication engineering ನೋಡಿದ್ರೆ 3,119 ಗೆ ಕ್ಲೋಸ್ ಆಗಿದೆ. 3,119 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. EE, that is electrical and electronic engineering ನೋಡಿದ್ರೆ 3,532 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ಏರೋಸ್ಪೇಸ್ ಎಂಜಿನಿಯರಿಂಗ್ ನೋಡಿದ್ರೆ 4,078 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ ಇಂಜಿನಿಯರಿಂಗ್ ನೋಡಿದ್ರೆ 4,687 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಮೆಕ್ಯಾನಿಕಲ್ 6,137 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬಯೋಟೆಕ್ನಾಲಜಿ, ದಟ್ ಈಸ್ ಅ BT. ಸೊ ಅದನ್ನು ನೋಡಿದ್ರೆ ನೀವು ನೋಡ್ಬೋದು, ದಟ್ ಈಸ್ 6,753 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ಕೆಮಿಕಲ್ ಇಂಜಿನಿಯರಿಂಗ್ 12,821 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ನೆಕ್ಸ್ಟ್ ಒನ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ನೋಡಿದ್ರೆ 16,875 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ ಈ ಬ್ರಾಂಚ್. ಓಕೆ, ದ ಲಾಸ್ಟ್ ಒನ್ ದಟ್ ಈಸ್ ಅ CE ಸಿವಿಲ್ ಇಂಜಿನಿಯರಿಂಗ್ ನೋಡಿದ್ರೆ 18,500 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ಸೊ ದಿಸ್ ಇಸ್ ದ ಫಸ್ಟ್ ಕಾಲೇಜ್. ಓಕೆ, ಸೊ ಈ ವರ್ಷ ಈ ರ್ಯಾಂಕಿಂಗ್ ವೇರಿ ಆಗ್ಬೋದು ಬೇಸ್ಡ್ ಆನ್ ದ ಇನ್ ಯುವರ್ ರ್ಯಾಂಕಿಂಗ್. ಓಕೆ, ಸೊ ಬೇಸ್ಡ್ ಆನ್ ರ್ಯಾಂಕಿಂಗ್ ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಟೆಂಡಿಂಗ್ ದ ಕೌನ್ಸಿಲ್ ಆ್ಯಂಡ್ ಬೇರೆ ಬೇರೆ ಬ್ರಾಂಚ್ ತಗೊಳ್ಳೋದ್ರಿಂದ ಈ ರ್ಯಾಂಕಿಂಗ್ ಏನಿದೆಲ್ಲ ಇದು ಜಸ್ಟ್ ರೆಫರೆನ್ಸ್ಗೆ, ಇದೇ ಬರುತ್ತಂತಲ್ಲ, ರೆಫರೆನ್ಸ್ಗೆ ತಗೋಬಹುದು. ಓಕೆ, ನಾವು ಸೆಕೆಂಡ್ ಕಾಲೇಜ್ ದಟ್ ಈಸ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ, ದಟ್ ಈಸ್ ಅ ಬ್ಯಾಂಗ್ಳೂರ್. ಇದು ಸಹಿತ ಬ್ಯಾಂಗ್ಳೂರಲ್ಲಿದೆ. ಸೊ ಲಾಸ್ಟ್ ಇಯರ್ ಯಾರ್ಯಾರಿಗೆ ಈ ಕಾಲೇಜಲ್ಲಿ ಸೀಟ್ ಬಂದಿತ್ತು ಅಂತ ನೋಡೋದಾದ್ರೆ 1,027 ರ್ಯಾಂಕಿಂಗ್ ಇಂದ 51,444 ರ್ಯಾಂಕಿಂಗ್ ವರೆಗೆ ಯಾರ್ಯಾರು ಇದ್ರಲ್ಲ ಅವ್ರಿಗೆ ಚಾನ್ಸ್ ಇತ್ತು ಇದರಲ್ಲಿ. ಓಕೆ, ಸೊ ಬ್ರಾಂಚ್ ವೈಸ್ ನೋಡಿದ್ರೆ ಕಂಪ್ಯೂಟರ್ ಸೈನ್ಸ್ 1,027 ರ್ಯಾಂಕಿಂಗ್ಗೆ ಕ್ಲೋಸ್ ಆಗಿದೆ. ದಿಸ್ ಇಸ್ ಅ ಬ್ರಾಂಚ್ ಅಂಡ್ ಕ್ಲೋಸಿಂಗ್ ರ್ಯಾಂಕ್. ಓಕೆ, ನೆಕ್ಸ್ಟ್ ಒನ್ ಡೇಟಾ ಸೈನ್ಸ್ 1,559 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ಇನ್ಫಾರ್ಮೇಶನ್ ಸೈನ್ಸ್ IE 1,927 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ನೋಡಿದ್ರೆ 2,148 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ICCS ನೋಡಿದ್ರೆ ಸೈಬರ್ ಸೆಕ್ಯೂರಿಟಿ 2,368 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 2,399 ಕ್ಲೋಸ್ ಆಗಿದೆ. ಓಕೆ, ಆ ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. CB ಅಂಡ್ 2,882 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನೋಡಿದ್ರೆ 3,000
605 ರ್ಯಾಂಕಿಂಗ್ಗೆ ಕ್ಲೋಸ್ ಆಗಿದೆ. ಆ್ಯಂಡ್ ಇ ಟಿ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನೋಡಿದ್ರೆ ದಟ್ ಈಸ್ 5393 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ಆ್ಯಂಡ್ ಏರೋಸ್ಪೇಸ್ ನೋಡಿದ್ರೆ 8163 ರ್ಯಾಂಕಿಂಗ್ಗೆ ಕ್ಲೋಸ್ ಆಗಿದೆ. ದೆನ್ ಇ ಐ ಇಂಜಿನಿಯರಿಂಗ್ ನೋಡಿದ್ರೆ 10,182 ರ್ಯಾಂಕಿಂಗ್ಗೆ ಕ್ಲೋಸ್ ಆಗಿದೆ. ದೆನ್ ಬಿ ಟಿ ನೋಡಿದ್ರೆ 14,259 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ಕೆಮಿಕಲ್ ಇಂಜಿನಿಯರಿಂಗ್ CH 20,694 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ಎಮ್ ಡಿ ನೋಡಿದ್ರೆ ಎಮ್ ಡಿ ಬ್ರಾಂಚ್ 25,271 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡಿದ್ರೆ 27,639 ರ್ಯಾಂಕಿಂಗ್ ಕ್ಲೋಸ್ ಆಗಿರೋದು ಲಾಸ್ಟ್ ಇಯರ್. ಓಕೆ, ರೌಂಡ್ 2 ಅಲ್ಲಿ. ಆ್ಯಂಡ್ ದ ಲಾಸ್ಟ್ ಒನ್ ನೋಡೋಣ. ಲಾಸ್ಟ್ ಒನ್ ಸಿವಿಲ್ ಇಂಜಿನಿಯರಿಂಗ್ 51,444 ರ್ಯಾಂಕಿಂಗ್ಗೆ ಕ್ಲೋಸ್ ಆಗಿದೆ. ಓಕೆ, ರೈಟ್. ನಾ ಥರ್ಡ್ ಕಾಲೇಜ್ ನೋಡೋಣ. ಸೊ ಥರ್ಡ್ ಕಾಲೇಜ್, ಓಕೆ, ಟಾಪ್ ಕಾಲೇಜ್ ಅಂತ ತಗೊಂಡಿಲ್ಲ, ಅಕಾರ್ಡಿಂಗ್ ಟು ದ ರ್ಯಾಂಕಿಂಗ್ ನಾ ತಗೊಂಡಿದ್ದೀನಿ. ಓಕೆ, ಅಕಾರ್ಡಿಂಗ್ ಟು ದ ರ್ಯಾಂಕಿಂಗ್ ನಾನು ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ರೈಟ್. ಸೊ PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಬ್ಯಾಂಗ್ಳೂರ್. ಓಕೆ, ಸೊ ಈ ಕಾಲೇಜಲ್ಲಿ ಲಾಸ್ಟ್ ಇಯರ್ ಯಾವ ರ್ಯಾಂಕ್ ರೇಂಜ್ ಅಲ್ಲಿ ಸೀಟ್ಗಳನ್ನ ಪಡ್ಕೊಂಡಿದ್ದಾರೆ, ಯಾವ ರೇಂಜ್ ರ್ಯಾಂಕ್ನ ಸ್ಟೂಡೆಂಟ್ಸ್ಗಳು ಈ ಕಾಲೇಜಲ್ಲಿ ಸೀಟ್ನ ಪಡ್ಕೊಂಡಿದ್ದಾರೆ ನೋಡೋದಾದ್ರೆ 1124 ರ್ಯಾಂಕಿಂಗ್ ಇಂದ ಹಿಡಿದು 26,736 ರ್ಯಾಂಕ್ ಯಾರ್ಯಾರಿಗೆ ಬಂದಿದ್ದಲ್ಲ ಅವ್ರಿಗೆ ಪಾಸಿಬಿಲಿಟಿ ಇತ್ತು. ಓಕೆ, ಸೊ ಫಸ್ಟ್ ಬ್ರಾಂಚ್ ವೈಸ್ ನೋಡಿದ್ರೆ ಮತ್ತೆ ಕ್ಲೋಸಿಂಗ್ ರ್ಯಾಂಕ್ ವೈಸ್ ನೋಡಿದ್ರೆ ದ ಫಸ್ಟ್ ಬ್ರಾಂಚ್ ದಟ್ ಈಸ್ CS 1124 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ನೆಕ್ಸ್ಟ್ AM. ಓಕೆ, ನೆಕ್ಸ್ಟ್ ಒನ್ AM ಬ್ರಾಂಚ್ AM ದಟ್ ಈಸ್ 1765 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ BTech in AC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು 3,803 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ EE 6,836. ನೆಕ್ಸ್ಟ್ ಒನ್ BT 14,206 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ME ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 26,736 ರ್ಯಾಂಕಿಂಗ್ಗೆ ಲಾಸ್ಟ್ ಇಯರ್ ಕ್ಲೋಸ್ ಆಗಿದೆ ರೌಂಡ್ 2 ಅಲ್ಲಿ. ಓಕೆ, ನಾ ನೆಕ್ಸ್ಟ್ ಒನ್ ಫೋರ್ತ್ ಕಾಲೇಜ್ MSRIT ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ಓಕೆ, ಸೊ ಈ ಕಾಲೇಜಲ್ಲಿ ಲಾಸ್ಟ್ ಇಯರ್ ಯಾವ ರೇಂಜ್ ರ್ಯಾಂಕಿಂಗ್ ಇರೋ ಸ್ಟೂಡೆಂಟ್ಸ್ ಸೀಟ್ನ ಪಡ್ಕೊಂಡಿದ್ದಾರೆ. ಓಕೆ, 1,171 ರ್ಯಾಂಕಿಂಗ್ ಇಂದ ಹಿಡಿದು 55,277 ರ್ಯಾಂಕ್ ಇರೋವರೆಗೂ, ಅಂದ್ರೆ ಅಷ್ಟು ರ್ಯಾಂಕಿಂಗ್ ವರೆಗೆ ಪಾಸಿಬಿಲಿಟಿ ಇತ್ತು. ಸೊ ಇಲ್ಲಿ ನಾವು ಬ್ರಾಂಚ್ ವೈಸ್ ನೋಡೋದಾದ್ರೆ CS ಬ್ರಾಂಚ್ ಅಂಡ್ ಕ್ಲೋಸಿಂಗ್ ರ್ಯಾಂಕ್ ನೋಡೋದಾದ್ರೆ, ಓಕೆ, ಬ್ರಾಂಚ್ ಅಂಡ್ ಕ್ಲೋಸಿಂಗ್ ರ್ಯಾಂಕ್ ನೋಡೋದಾದ್ರೆ ದ ಫಸ್ಟ್ ಬ್ರಾಂಚ್ CS ಕಂಪ್ಯೂಟರ್ ಸೈನ್ಸ್ 1,171 ರ್ಯಾಂಕಿಂಗ್ಗೆ ಕ್ಲೋಸ್ ಆಗಿದೆ ರೌಂಡ್ 2 ಅಲ್ಲಿ. ನೆಕ್ಸ್ಟ್ IE ಇನ್ಫಾರ್ಮೇಶನ್ ಸೈನ್ಸ್ ನೋಡೋದಾದ್ರೆ 1,995 ರ್ಯಾಂಕಿಂಗ್ಗೆ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಒನ್ CSDS ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಆಗಿರ್ಬೋದು 2,230 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. AI 2,415 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. CYCS ಸೈಬರ್ ಸೆಕ್ಯೂರಿಟಿ 2,762 ರ್ಯಾಂಕಿಂಗ್ಗೆ ಕ್ಲೋಸ್ ಆಗಿದೆ. ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ನೋಡೋದಾದ್ರೆ 2,860 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. EC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 4,094 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 7,763 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ 7,914 ರ್ಯಾಂಕಿಂಗ್ಗೆ ಕ್ಲೋಸ್ ಆಗಿದೆ. ದೆನ್ EI ಇಂಜಿನಿಯರಿಂಗ್ ನೋಡಿದ್ರೆ 10,794 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ಅಂಡ್ ಬಯೋಟೆಕ್ನಾಲಜಿ BT ನೋಡಿದ್ರೆ ದಟ್ ಈಸ್ 15,777 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. CH ಕೆಮಿಕಲ್ ಇಂಜಿನಿಯರಿಂಗ್ 26,332 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ಅಂಡ್ ಮೆಕ್ಯಾನಿಕಲ್ ME ಬ್ರಾಂಚ್ ನೋಡಿದ್ರೆ ದಟ್ ಈಸ್ 27,245 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ಅಂಡ್ ಸಿವಿಲ್ CE 35,217 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ದೆನ್ MD, ಓಕೆ, ಅದು ರ್ಯಾಂಕ್ ನೋಡಿದ್ರೆ 37,627 ರ್ಯಾಂಕಿಂಗ್ ಕ್ಲೋಸ್ ಆಗಿದೆ. ಅಂಡ್ ದ ಲಾಸ್ಟ್ ಒನ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ನೋಡಿದ್ರೆ ದಟ್ ಈಸ್ IM 55,277ಗೆ ರ್ಯಾಂಕಿಂಗ್ಗೆ ಕ್ಲೋಸ್ ಆಗಿದೆ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಅಂಡ್ ಫಿಫ್ತ್ ಕಾಲೇಜ್ ಮೈಸೂರಲ್ಲಿರೋದು. ಓಕೆ, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ಮೈಸೂರು. ಸೊ ಈ ಕಾಲೇಜಲ್ಲಿ ಯಾವ ರೇಂಜ್ ರ್ಯಾಂಕ್ ಇರೋರು ಲಾಸ್ಟ್ ಇಯರ್ ಸೀಟ್ನ ಪಡ್ಕೊಂಡಿದ್ದಾರೆ 1,854 ರ್ಯಾಂಕಿಂಗ್ ಇಂದ, ಓಕೆ,
1,18,449 ರ್ಯಾಂಕಿಂಗ್ ಇರೋವರೆಗೂ ಇಲ್ಲಿ ನಾವು ಸೀಟ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಅಕಾರ್ಡಿಂಗ್ ಟು ದ ಲಾಸ್ಟ್ ಇಯರ್ ಡೇಟಾ. ಆ್ಯಂಡ್ ಇದರ ಪ್ರಕಾರ ಬ್ರಾಂಚ್ ಮತ್ತೆ ಲಾಸ್ಟ್ ರೌಂಡ್, ಇದು ಲಾಸ್ಟ್ ರೌಂಡ್. ಓಕೆ, ಸೊ ಇಲ್ಲಿ ನಿಮಗೆ ಕ್ಲೋಸಿಂಗ್ ರ್ಯಾಂಕ್ ಲಾಸ್ಟ್ ರೌಂಡ್ ಅಲ್ಲಿ ಇದು. ಓಕೆ, ರ್ಯಾಂಕಿಂಗ್ CS 1,854, EC 5,845, electrical engineering 18,824 ranking, and EI 22,832 ranking, ME mechanical 45,442 ranking, then CE civil engineering 57,141 ranking. Okay, IP industrial production 76,715 ranking, then environmental science EV 76,851 ranking. That is the last round ali. And polymer technique, PT last one, that is 1,18,449 ranking ಗೆ ಲಾಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋದು. ಈ ರ್ಯಾಂಕಿಂಗ್ ಬಂದ್ರು ಲಾಸ್ಟ್ ರೌಂಡ್ ಅಲ್ಲಿ ಇವರಿಗೆ ಸಿಕ್ಕಿರೋದು. ಓಕೆ, ಗಾಟ್ ಇಟ್. ಅಂಡ್ ಅದೇ ರೀತಿ ನೆಕ್ಸ್ಟ್ ಕಾಲೇಜ್ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಆಸ್ ಇಟ್ ಇಸ್ ನೋಡ್ಕೊಂಡು ಹೋಗಿ. ಅಂಡ್ ಇಲ್ಲಿ ನಿಮಗೆ ಬ್ರಾಂಚ್ ಮತ್ತೆ ರ್ಯಾಂಕಿಂಗ್ ಸೆಕೆಂಡ್ ರೌಂಡ್ ತೊಗೊಂಡಿರೋದು, ಬಟ್ ಲಾಸ್ಟ್ ರೌಂಡ್ ಅಂತ ಇತ್ತು. ಓಕೆ, ಸೊ ಅದನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ನೋಡ್ತಾ ಇರಿ. ಓಕೆ, ಸೊ ಆಲ್ ದಿಸ್ ಐ ಹ್ಯಾವ್ ಗಿವೆನ್ ಕಾಲೇಜ್ ವೈಸ್. ಸೊ ಟಾಪ್ 20 ಕಾಲೇಜ್ಗಳಿದೆ. ಓಕೆ, ಸೊ ಇಷ್ಟು ಕರೆಕ್ಟ್ ಆಗಿ ನೀವು ನೋಡ್ಕೊಂಡ್ರೆ ನಿಮ್ಮ ಕಾಲೇಜ್ ಲಿಸ್ಟ್ನ ಆರಾಮ್ಸೆ ಪ್ರಿಪೇರ್ ಮಾಡ್ಕೋಬಹುದು. ಓಕೆ, ಸೊ ನಿಮಗೆ ಇನ್ ಡೀಟೇಲ್ ಚಾರ್ಟ್ ಬೇಕು ಅಂತಂದ್ರೆ, ಓಕೆ, ಇನ್ ಡೀಟೇಲ್ ಚಾರ್ಟ್ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತಲ್ಲ, ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಮೂಲಕ ಫೈಲ್ನ ಡೌನ್ಲೋಡ್ ಮಾಡ್ಕೊಂಡು ಅಕಾರ್ಡಿಂಗ್ ಟು ದ್ಯಾಟ್ ನೀವು ಪ್ರಿಪೇರ್ ಮಾಡ್ಕೋಬಹುದು. ಓಕೆ, ಗಾಟ್ ಇಟ್. ಸೊ ದಟ್ಸ್ ಆಲ್ ಫಾರ್ ದ ಸೆಷನ್. ಸೊ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಥವಾ ಲೆಕ್ಚರ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.